ಯಾರೋ ನನಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಹಾಕ್ಕೊಂಡಿದ್ರು ಅಂತ ಹೇಳಿದ್ರು ನನಗೆ. ಹಾಕ್ಕೊಂಡಿದ್ದವ್ರಿಗೆ ಅರ್ಥ ಆಗಿರುತ್ತೆ, ಹಾಕ್ಕೊಂಡಿದ್ದವ್ರಿಗೆ ಅರ್ಥ ಆಗಿರುತ್ತೆ. ಶಾಸಕರು ಭಾಷಣದಲ್ಲಿ ಹೇಳ್ತಾ ಇದ್ರು, ನನ್ನನ್ನ ಕಾರ್ಯಕ್ರಮಗಳಿಗೆ ಕರೆಯಲ್ಲ ಅಂತಕ್ಕಂಥ, ಅಧಿಕಾರಿಗಳ ಪ್ರೋಟೋಕಾಲ್ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ಬಹುಶಃ ಇದು ಅಪ್ರಸ್ತುತ ಅನ್ಕೊಂಡಿದ್ದೀನಿ ನಾನು. ಕಾರಣ ಏನಂತಂದರೆ, ನೀವು ಇನ್ವಿಟೇಷನ್ ನೋಡ್ಬೋದು. ನೀವು ಮೊನ್ನೆ ಒಂದು ಡೈರಿ ಇನಾಗ್ರೇಷನ್ ಆಯಿತು, ಅವರೇ ಚೀಫ್ ಗೆಸ್ಟ್. ನಾವು ಶಾಸಕರನ್ನು ಬಿಟ್ಟು ಯಾವುದೇ ಕೆಲಸ ಮಾಡೋದಿಲ್ಲ. ನಾವು ಅವ್ರ ಜೊತೆಲೇ ಕೆಲಸ ಮಾಡಬೇಕು. ನಮ್ಮ ನಾಯಕರೇ ಶಾಸಕರು, ನಮ್ಮ ನಾಯಕರು. ಅವ್ರು ಬಿಟ್ಟು ಮಾಡ್ತಕ್ಕಂಥ ಪ್ರಮೇಯ ಏನಿದೆ? ಯಾಕೆ ಬಹುಶಃ ಯಾವ ಅಂಗಲಲ್ಲ ಮಾತು ಹೇಳಿದ್ರೆ ಗೊತ್ತಿಲ್ಲ ನನಗೆ. ನಾವು ನಮ್ಮ ಲೀಡ್, ನಾನು ಹೇಳ್ಬೇಕಾದ್ರೆ ಏನು ಹೇಳಿದೆ? ನನ್ನ ರಾಜಕೀಯ ಗುರುಗಳು ಅಭಿವೃದ್ಧಿ ಅಧಿಕಾರರು, ಈ ಭಾಗದ ಜನಪ್ರಿಯ ಶಾಸಕರು ಹೇಳಿಲ್ವ? ನಾನು ಅವ್ರ ಜೊತೆಲಿದ್ದು ನಾವು ಕೋರ್ಡಿನೇಷನಲ್ಲೇ ಕೆಲಸ ಮಾಡಬೇಕು. ರೈತರಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಯಾರಿಗೆ ಮಾಡಕ್ಕೆ ಕೊಟ್ಟಿದ್ದೀನಿ? ನಾನು ಈ ಕ್ಷೇತ್ರದ ಜನರಿಗೆ, ರೈತರಿಗೆ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅವರು ಶಾಸಕರು ಕೂಡ ಈ ಕ್ಷೇತ್ರದ ರೈತರಿಗೆ, ಜನರಿಗೆ ಮಾಡಕ್ಕೆ ಹೋಗ್ತಿರ್ತಕ್ಕಂಥದ್ದು. ಆ ಥರದ ನಮ್ಮ ನಡುವೆ, ಶಾಸಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಹುಶಃ ನೀವುಗಳು ಮಾಧ್ಯಮದವರು ಪದೇ ಅದನ್ನು ಕೇಳ್ತಾ ಇರ್ತೀರಿ. ನಾವು ಶಾಸಕರು ಯಾವತ್ತನ್ನು ಮಾತಾಡದೇ ಇದ್ವಾ? ಇವತ್ತು ನಾನು ವೆಲ್ಕಮ್ ಮಾಡಲಿಲ್ವ? ನಾನೇ ಹಾರ ಹಾಕೆಲ್ಲ ಹಾಕಿ ಹೊಡೆದು ಮಾಡಲಿಲ್ವ? ಯಾವುದು ಅಂತ ಇಲ್ಲ, ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಕರೆದಿದ್ದಾರೆ. ನಾವು ಕೂಡ ಅವ್ರಿಗೆ ಕರಿತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಕರಿತಾ ಇದ್ದೀವಿ ಶಾಸಕರನ್ನು. ಯಾವ ಕಾರ್ಯಕ್ರಮಕ್ಕೆ ಮಿಸ್ ಆಗಿದೆ ಗೊತ್ತಿಲ್ಲ. ನಮ್ಮ ಬೇಕಾದ್ರೆ ಪ್ರತಿ ಇನ್ವಿಟೇಷನ್ ಕೊಡ್ತೀವಿ ನಾವು. ಅವ್ರದ್ದೇ ಫಸ್ಟ್ ಹೆಸರಿರ್ತದೆ. ಪ್ರತಿ ಇನ್ವಿಟೇಷನಲ್ಲಿ ಅವ್ರದ್ದೇ ಫಸ್ಟ್ ಹೆಸರಿರ್ತದೆ. ಯಾವ ಅರ್ಥದಲ್ಲಿ ಹಂಗೆ ಅವ್ರಿಗೆ ಗೊತ್ತಿಲ್ಲ ನನಗೆ. ನಾವು ಶಾಸಕರಂತೂ ತುಂಬ ಚೆನ್ನಾಗಿದ್ದೀವಿ. ಹೇಳಿದ್ರೆ ಶಾಸಕರು ಏನು ಹೇಳಿದ್ರು ಮಾತಾಡಬೇಕಾದ್ರೆ? ಸತೀಶ್ ಒಳ್ಳೆ ಕೆಲಸಗಾರ, ತೋರಿಸಿದ್ರೆ ಕೆಲಸ ಮಾಡಬೇಕಲ್ರಿ. ಜನರ ಕಷ್ಟ ಬಂದಾಗ ಸ್ಪಂದಿಸ್ತೀನಿ. ಸ್ಪಂದಿಸೋದು ನಮ್ಮ ಜವಾಬ್ದಾರಿ ಅಲ್ವಾ? ಜನ ಓಟಾಗಿ ಗೆಲ್ಲಿಸಿದ್ದಾರೆ, ಮಾಡಬೇಕಲ್ವಾ?